ಬನ್ನಿ ನಿಮಗೆ ಟ್ರೈನ್ ಜರ್ನಿ ಮಾಡಿಸ್ತೀನಿ ಯಾವ ರೀತಿ ಇರುತ್ತಂತ. ಟ್ರೈನಲ್ಲಿ ಬಂದ್ಬಿಟ್ಟಿದ್ದೇನೆ. ಫಸ್ಟ್ AC ಬುಕ್ ಮಾಡಿದ್ದೆ. ಇಲ್ಲಿ ನೋಡಿ, ಅದ್ರ ಜೊತೆಗೆ ಇವರು ಈ ಥರ ಒಂದು ಇದು ಕೊಡ್ತಾರೆ, ಕವರಲ್ಲಿ 3 ಚಾದರು, ಒಂದು 2 ಚಾದರ್ ಇರುತ್ತೆ ಒಳಗಡೆ. ಆಮೇಲೆ ಒಂದು ಈ ಥರ ಕಂಬಳ ಕೊಡ್ತಾರೆ, ಈ ಥರ ಕಂಬಳ ಒಂದು ಕೊಡ್ತಾರೆ, ಒಂದು ತಲೆದಿಂಬು ಕೊಡ್ತಾರೆ. ಟ್ರೈನಲ್ಲಿ ನೋಡಿ ಈ ರೀತಿ ಕತ್ಲೆ ಕೂಡ ಮಾಡ್ಬೋದು, ಗೊತ್ತಾ? ಇಲ್ಲಿ ನೋಡಿ, ಹಿಂದ್ಗಡೆ ಪರ್ದೆ ಹಚ್ಚಿದ್ದೀನಿ, ಕಿಟಕಿ ಹತ್ರ ಪರ್ದೆ ಹಚ್ಬಿಟ್ಟಿದ್ದೀನಿ, ಲೈಟ್ ಎಲ್ಲ ಆಫ್ ಮಾಡಿದ್ದೀನಿ, AC ಆನ್ ಇದೆ. ಯಾವ ರೀತಿ ಅಲ್ಲ? ಟೈಮ್ ಆಗಿದೆ 2 ಗಂಟೆ ಆಗಿದೆ, ಇನ್ನೂ ಒಂದು ಪ್ಯಾಸೆಂಜರ್ ಕೂಡ ಬಂದಿಲ್ಲ. ನಾವು ಒಬ್ಬನೇ ಈ ಫುಲ್ ಕಂಪಾರ್ಟ್ಮೆಂಟಲ್ಲಿ, ನಾವು ಒಬ್ಬನೇ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಇದು ಎಲ್ಲ ಅದರಲ್ಲಿ ನಿಮ್ಗೆ ತೋರಿಸ್ತೀನಿ. ನೀವು ನೋಡಿ, ಖುಷಿ ಪಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಾನಿರುವಾಗ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ದಲ್ಲಿ ಬಂದ್ಬಿಟ್ಟಿದ್ದೇನೆ. ಇವಾಗ ಇಲ್ಲಿಂದ ನನಗೆ ಟ್ರೈನ್ ಬೇಕು. ಎಲ್ಲಿ ಹೋಗ್ಲಿಕ್ಕಪ್ಪ ಅಂದರೆ ಕಾಟ್ಗೋದಾಮ್ ರೈಲ್ವೆ ಸ್ಟೇಷನ್ ತನಕ ಹೋಗ್ಬೇಕೀಗ ಇಲ್ಲಿಂದ. ಬಟ್ ನಾನು ಇಲ್ಲಿಗ ವಿಚಾರಿಸಿದೆ, ಅವ್ರು ಹೇಳಿದರು ನನಗೆ, ರೈಲ್ವೆ ಸ್ಟೇಷನ್ನವರು, ನೀನು ಓಲ್ಡ್ ದಿಲ್ಲಿದಿಂದ ನಿಂಗೆ ಸಿಗ್ಬೋದು ಅಂತ ಟ್ರೈನು, ಇಲ್ಲಿ ಇಲ್ಲ ಅಂತೆ. ಅದಕ್ಕೆ ನೋಡ್ತಾ ಇದ್ದೀನಿ. ಈಗ ಇಲ್ಲಿಂದ ಓಲ್ಡ್ ದಿಲ್ಲಿ ಇರೋದು ಒಂದು 8.5 ಕಿಲೋಮೀಟ್ರ್ ಸಮಥಿಂಗ್ ಇದೆ, ನೋಡುವ ಬನ್ನಿ. ಸೊ ಇವಾಗ ನಾನು ಬಂದು ಮುಟ್ಟಿದ್ದೀನಿ ಇಂಡಿಯಾ ಗೇಟ್ ಹತ್ರ. ಇಲ್ಲಿ ಒಬ್ಬನ ಈಗ ಫೋಟೋ ಹೊಡಿತಾನಂತ ತೆಗಿತಾನೆ, ಇವನಲ್ಲಿ ಹೊಡಿತಾರಂತೆ, ತೆಗಿತೀನಿ. ನಾನು ನಿಮಗೆ ಇವತ್ತು ಏನು ಹೇಳಬೇಕಂದ್ರೆ, ನಿಮ್ಮ ಕಿವಿಯಲ್ಲಿ ಇರುವಂಥದ್ದು ಏನಂತಾರೆ ಅದಕ್ಕೆ, ಕಸವನ್ನು ಆದಷ್ಟು ಬೇಗ ತೆಗಿಬೇಕು. ಯಾಕೆ ಗೊತ್ತಾ? ಇವತ್ತು ಒಬ್ಬನು ಇಲ್ಲಿ ನಂದು ಒಬ್ಬ ಕಿವಿ ಕ್ಲೀನ್ ಮಾಡ್ದ. ಇಲ್ಲಿ ನೋಡಿ, ನನ್ನ ಹಿಂದ್ಗಡೆ ಇರೋದು ಇಂಡಿಯಾ ಗೇಟ್, ಓಕೆ, ಮತ್ತು ಈ ಸೈಡ್ ಇರೋದು ರಾಷ್ಟ್ರಪತಿ ಭವನ. ಅದು ಸ್ವಲ್ಪ ದೂರ ಇದೆ, ಇದು ಕಾಣಿಸ್ಲಿಕ್ಕೆ ಆಗ್ತಾಯಿಲ್ಲ. ಅವನೀಗ ಕಿವಿ ಕ್ಲೀನ್ ಮಾಡಿದ ಕೂಡಲೇ ಇಷ್ಟೊಂದು ಕಸ ತೆಗ್ದ ಅಂದರೆ ಅದನ್ನು ಏನು ಹೇಳಬೇಕು ನಿಮಗೆ, ತೋರಿಸ್ಲಿಕ್ಕೂ ನನಗೆ ಅನ್ಕರ ಪಾಪ. ಆದರೆ ಏನು ಮಾಡುವ, ಅಮೌಂಟು ಅಷ್ಟೇ ತೊಗೊಂಡ, 2000 ರುಪೀಸ್. 10 ನಿಮಿಷಕ್ಕೆ 2000 ರೂಪಾಯಿ ತೊಗೊಂಡ. ನಾನು ಲಾಸ್ಟ್ ಟೈಮ್ ಹಾಸ್ಪಿಟಲ್ದಲ್ಲಿ ಕೇಳಿದ್ದೆ, ಅವರು 2800 ಹೇಳಿದರು. ಆಯ್ತಪ್ಪ, ಏನು ಮಾಡುವ, ಬಂದಿದ್ದೆ ಇದನ್ನೇ ಕ್ಲೀನ್ ಮಾಡಿಸುವ ಅಂತ ಕ್ಲೀನ್ ಮಾಡಿಸ್ದೆ. ಸ್ವಲ್ಪ ಫೋಟೋ ಗಿಟೋ ಎಲ್ಲ ತೆಗೆಸ್ದೆ. ಇಲ್ಲಿ ಈ ರೀತಿ ಇದೆ ನಮ್ಮ ಇಂಡಿಯಾ ಗೇಟ್. ಆ ಸೈಡ್ ಹೋಗ್ಬೋದು, ಬಟ್ ಈಗ ಹೋಗ್ತಾ ಇದ್ದೀನಿ ಆ ಸೈಡ್, ನೋಡ್ತೀನಿ. ನೀವು ರಿಕ್ಷಾ, ಟ್ಯಾಕ್ಸಿ, ಏನಾದರೂ ಸೈಕಲ್ ರಿಕ್ಷಾ ಏನಾದರೂ ಮೇಲೆ ಬಂದರೆ ಒಂದು ಸೈಡ್ ಒಂದು ಟನಲ್ ಮಾಡಿದ್ದಾರೆ. ಅದು ಜಮೀನಿನ ಒಳಗಡೆಯಿಂದ ಇದೆ, ಭೂಮಿ ಒಳಗಡೆಯಿಂದ. ಆ ಟನಲಿಂದ ನನ್ನ ಹಿಂದ್ಗಡೆ ಏನು ಟನಲ್ ಕಾಣ್ತಾ ಇದೆಯಲ್ಲ, ಆ ಟನಲ್ ಒಳಗಡೆಯಿಂದ ನೀವು ಈ ಸೈಡ್ ಬರಬೇಕು. ನಮ್ಮ ಮೇಲ್ಗಡೆ ಇರೋದು ಹೈವೇ, ಆ ಹೈವೇ ಮೇಲಿಂದ ನಿಮ್ಗೆ ಬಿಡಲ್ಲ, ಅಲ್ಲಿಂದ ಈ ಸೈಡು. ಅದಕ್ಕೆ ನೀವು ಟನಲ್ಲೇ ಕ್ರಾಸ್ ಮಾಡಿಕೊಂಡು ಈ ಸೈಡ್ ಬರಬೇಕು ಇಂಡಿಯಾ ಗೇಟ್ ನೋಡಲಿಕ್ಕೆ. ಆಮೇಲೆ ರಾಷ್ಟ್ರಪತಿ ಭವನ ಇರೋದು ಅದು ಒಂದು 2.5 ಕಿಲೋಮೀಟ್ರ್ ದೂರ ಆಗುತ್ತೆ. ನೋಡುವ, ನಮ್ಮದೀಗ ಒಂದು ಟ್ಯಾಕ್ಸಿ ತೊಗೊಂಡಿದ್ದೀನಿ, ಅವನು ಎಷ್ಟು 1000 ರೂಪೀಸ್ ಹೇಳ್ತಾ ಇದ್ದಾನೆ. ನೋಡುವ ಏನಾಗ್ತದೆ, ಬಾರ್ಗೇನಿಂಗ್ ಮಾಡಿ ಎಷ್ಟು ಕೊಡಲಿಕ್ಕಾಗುತ್ತೆ ಅಂತ. 4-5 ಪ್ಲೇಸ್ ಕಾಣಿಸ್ತಾನೆ ಅಂತ ಹೇಳಿದ್ದಾನೆ. ನೋಡಿ, ಈಗ ಬಂದು ಮುಟ್ಟಿದ್ದೇನೆ ಇಲ್ಲಿ. ನೋಡಿ ಹೇಗಿಟ್ಟು ಬನ್ನಿ ಹೋಗುವ. ಇವಾಗ ಟೈಮ್ ಆಗಿದೆ 11:20 ಆಗಿದೆ ಈಗ ಟೈಮು.
ನನಗೆ ಸಂಜೆ 4 ಗಂಟೆಗೆ ಟ್ರೈನು, ಅದನ್ನು ಓಲ್ಡ್ ದಿಲ್ಲಿದಿಂದ. ನಮ್ಮದು ನಾ ಇಳಿದಿದ್ದ ಸ್ಟೇಷನ್ ಅಂದರೆ ಹಜರತ್ ನಿಜಾಮುದ್ದೀನ್ ಕಡೆ ಇಳಿದಿದ್ದೆ. ಅಲ್ಲಿಂದ ಇವಾಗ ಇಲ್ಲಿ ಇಂಡಿಯಾ ಗೇಟ್ ಹತ್ರ ಒಂದು 4 ಕಿಲೋಮೀಟ್ರ್ ಆಗುತ್ತೆ ಹಜರತ್ ನಿಜಾಮುದ್ದೀನ್ ಸ್ಟೇಷನಿಂದ ಇಂಡಿಯಾ ಗೇಟು. 4 ಅಂದರೆ 3.6 ಮ್ಯಾಪಲ್ಲಿ ಕಾಣಿಸುತ್ತೆ, ಬಟ್ ಅರೌಂಡ್ 3.8 ಸಮಥಿಂಗ್ ಆಗುತ್ತೆ ಅದು. ನಾನಿವಾಗ ಬಂದ್ಬಿಟ್ಟಿರೋದು ಇಂದಿರಾ ಗಾಂಧಿ ಸ್ಮಾರಕ, ಇಂದಿರಾ ಗಾಂಧಿ ಮೆಮೋರಿಯಲ್ ಅಂತ ಇದೆ. ಒಳಗಡೆ ಬರುವಾಗ ಈ ಹಿಂದ್ಗಡೆ ಕಾಣಿಸ್ತಿರೋ ಸೆಕ್ಯೂರಿಟಿ ಗೇಟು, ಅಲ್ಲಿಂದ ಚೆಕಿಂಗ್ ಮಾಡಿ ನಿಮಗೆ ಒಳಗೆ ಬಿಡ್ತಾರೆ. ಇಲ್ಲಿ ಯಾಕಪ್ಪ ಬಂದಿದ್ದೀನಂದರೆ, ಇಂದಿರಾ ಗಾಂಧಿ ಸತ್ತಿತ್ತು ಎಲ್ರಿಗೂ ಗೊತ್ತು. ಆವಾಗ ಅವರಿಗೆ ಅವ್ರದ್ದೇ ಅಂಗರಕ್ಷಕ ಆದಂಥ ಸೆಕ್ಯೂರಿಟಿ ಗಾರ್ಡು ಗೋಳಿ ಹೊಡೆದು ಸಾಯಿಸಿದ್ರು. ಅದಕ್ಕೆ ಅವ್ರದ್ದು ಒಂದು ಇಲ್ಲಿ ಮ್ಯೂಸಿಯಂ ಥರ ಮಾಡಿದ್ದಾರೆ. ಇದೇ ಜಾಗದಲ್ಲಿ, ನಾನು ಇರುವಂಥ ಜಾಗದಲ್ಲೇ ಅವ್ರಿಗೆ ಇದು ಮಾಡಿರೋದು, ಗೋಳಿ ಹೊಡೆದಿರೋದು. ಇಲ್ಲಿ ನೋಡಿ, ಇಂದಿರಾ ಗಾಂಧಿ ಅವರು ಮುಂಚೆಯಿಂದ ಏನೇನೋ ಮಾಡಿದ್ದಾರೆ, ಏನಿಲ್ಲ ಎಲ್ಲ ಇಲ್ಲಿ ಒಂದೊಂದು ಚಿತ್ರೀಕರಣ ಮಾಡಿ ಪೋಸ್ಟರ್ ಮಾಡಿ ಬರೆದಿದ್ದಾರೆ. ಇಂದಿರಾ ಗಾಂಧಿ ಅವರು ಸಾಯುವಾಗ ಹಾಕ್ಕೊಂಡಿರುವಂಥ ಸೀರೆಯನ್ನು ಇಲ್ಲಿ ಒಂದು ಶೋಕೇಸ್ನಲ್ಲಿ ಇಟ್ಟಿದ್ದಾರೆ. ಅವ್ರದ್ದು ಚಪ್ಪಲಿ, ಒಂದು ಬ್ಯಾಗ್ ಕೂಡ ಇತ್ತು ಅಂತೆ ಅವ್ರ ಕೈಯಲ್ಲಿ. ಮತ್ತು ಇಲ್ಲಿ ಏನೇನೋ ಐಟಮ್ ಕೂಡ ಇಟ್ಟಿದ್ದಾರೆ ನೋಡಿ. ಅವರಿಗೆ ಕೊಟ್ಟಿರುವಂಥ ಗಿಫ್ಟ್ಗಳು, ಅವರು ಯೂಸ್ ಮಾಡಿರುವಂಥ ತಟ್ಟೆ, ವಾಚು, ಗೀಚು ಏನೇನೆಲ್ಲ ಇಲ್ಲಿ ಒಂದು ಇಟ್ಟಿದ್ದಾರೆ. ಇಲ್ಲೊಂದು ಇದು ಶೋಕೇಸ್ನಲ್ಲಿ ಒಳಗಡೆ ಕೂಡ ಇದೆ, ಎಲ್ಲ ಕಾಣ್ತಾ ಇರಬೇಕು ನಿಮಗೆ. ಇದೇ ಜಾಗದಲ್ಲಿ ಅವರು ಸ್ಟಡಿಯನ್ನು ಮಾಡ್ತಾ ಇದ್ರಂತ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರುವುದು ಬಟ್ಟೆ ರಾಜೀವ್ ಗಾಂಧಿ ಅವ್ರದ್ದು. ಅವರಿಗೆ ಸಾಯಿಸುವಾಗ ಹಾಕಿರುವಂಥ ಬಟ್ಟೆ ಅಂತ ಇದು ಕೂಡ ಒಂದು ಪರದೆ ಮೇಲೆ ಹಚ್ಚಿಟ್ಟಿದ್ದಾರೆ ಅವ್ರದ್ದು. ಇಲ್ಲಿ ನೋಡಿ, ಶೂಸ್ ಕೂಡ ಇದೆ, ಸಾಕ್ಸ್ ಕೂಡ ಇದೆ, ಇಲ್ಲಿ ಬರ್ದಿದ್ದಾರೆ ನೋಡಿ. ಹಾಗೆ ನೀವು ನೋಡಿರುವಂಥ ಒಳಗಡೆ ಎಲ್ಲ ಅದು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ಮಕ್ಕಳು ಆದಂಥ ಅವ್ರು ಇರುವಂಥ ಮನೆ ಇದು. ಒಳಗಡೆ ಒಂದು ಅವ್ರು ಎಲ್ಲೆಲ್ಲಿ ಮಲಗಿದ್ರು, ಏನೇನು ಮಾಡಿದ್ರು, ಕುತ್ಕೊಂಡಿದ್ರು, ಎಲ್ಲ ಕುರ್ಚಿ, ಟೇಬಲ್, ಫ್ಯಾನ್ ಏನೆಲ್ಲ ಹಂಗೆ ಇದೆ ಅವ್ರ ಕಡೆ. ಓಕೆ, ಬನ್ನಿ ಈಗ ನಮ್ಮ ಟ್ಯಾಕ್ಸಿ ಡ್ರೈವರನ್ನು ಹುಡುಕುವ. ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ, ಅವನಿಗೊಂದು ಹುಡುಕ್ಬೇಕೀಗ. ನಾನು ಹೇಳಿಕ್ಕೆ ಬರ್ತಾ ಇದ್ದೆ, ಏನು ಮಾಡಿ, ನಾನು ಬಡವ, ನಾನು ಬಾಬಿ. VIP एरिया है, ये है प्रधानमंत्री का मुख्य कार्यालय, इसको बोलते हैं सॉफ्ट ब्लॉक. ओके, यहाँ पर प्रधानमंत्री 8 घंटे ड्यूटी करता है, अपने ऑफिस में बैठता है. हाँ, अगर प्रधानमंत्री नहीं होगा तो उसका PA बैठता है, PM ऑफिस है ये. हाँ, इसको सॉफ्ट. और वो नॉर्थ ब्लॉक, इसमें राष्ट्रपति बैठते हैं, अपने 8 घंटे ड्यूटी करते हैं. और इसके अंदर जो रोड जा रही है सीधी अंदर राष्ट्रपति भवन है, पूरा 8 किलोमीटर राउंड, बड़े बड़े घोड़े हैं, घुड़सवारी है. हाँ, उसी से आते हैं सीधे, और इस जनवरी परेड होती है. हाँ. और ये ओल्ड पार्लियामेंट, वो ओके. देखो, वो ओल्ड पार्लियामेंट और वो सामने न्यू पार्लियामेंट. वो वाली, हाँ, ये न्यू पार्लियामेंट बना दी. हाँ, और ये ओल्ड पार्लियामेंट. न्यू पार्लियामेंट तो उससे बड़ी होगी. हाँ, बहुत बड़ा है. तो आगे तो ऐसे गोल घूम के चली गई. हाँ, वर्ल्ड पीस ಗಾಂಗ್. ಇಲ್ಲೇನೋ ಸಮಾಧಿ ಕಾಣ್ತಾ ಇದೆಯಲ್ಲ, ಈ ಸಮಾಧಿ ಇದು. ಇಲ್ಲಿ ಗಾಂಧೀಜಿಯವರು ಪರೇಡ್ ಮಾಡ್ತಿದ್ರಂತೆ. ಈ ಸಮಾಧಿ ಈ ಸೈಡಿಗೆ, ಇದು ಏನು ಗ್ರೌಂಡ್ ಇದೆಯಲ್ಲ, ಇಲ್ಲಿ ಪರೇಡ್ ಮಾಡುವಾಗ ನಾಥೋರಾಮ್ ಗೋಡ್ಸೆ ಅವರು ಬಂದು ಇಲ್ಲಿ ಅವರನ್ನು ಶೂಟ್ ಮಾಡಿದ್ರಂತೆ. ಒಂದು 3-4 ಬುಲೆಟನ್ನು ಅವ್ರಿಗೆ ಹೊಡೆದ್ರಂತೆ. ಆ ಸಮಯದಲ್ಲಿ ಅವರು ಸತ್ರು. ಆ ಸಾಯುವಾಗಲೂ ಒಂದು ಮಾತು ಹೇಳಿದರು ಅವರು, ಹೇ ರಾಮ್, ಹೇ ಪ್ರಭು ಮಾತು ಹೇಳಿ ಅವರು ಸತ್ರು. ಅವ್ರದ್ದು ಸಮಾಧಿ ಇದು. ಮತ್ತು ಇದು ಅವ್ರದ್ದು ಮನೆಯಲ್ಲಿ ಎಲ್ಲ ಈಗ ಮ್ಯೂಸಿಯಂ ಥರ ಮಾಡಿದ್ದಾರೆ. ಮನೆ ಒಳಗೆ ಅವ್ರು ಏನೇನು ಮಾಡ್ತಿದ್ರು, ಅವ್ರ ಮಕ್ಕಳು ಏನು ಮಾಡ್ತಿದ್ರು ಎಲ್ಲ ಇಟ್ಟಿದ್ದಾರೆ ಒಳಗಡೆ ಎಲ್ಲ ಅಷ್ಟೇ. ಆಮೇಲೆ ಇಲ್ಲೆಲ್ಲ ಪೋಸ್ಟರ್ ಗಿಸ್ಟರ್ ಏನೇನೋ ಹಚ್ಚಿದ್ದಾರೆ ನೋಡಿ ಈ ಲೈನಲ್ಲಿ. ಇದು ಒಂಥರ ಗಾರ್ಡನು, ಚೆನ್ನಾಗಿದೆ. ಬೆಂಗಳೂರಿನಲ್ಲಿ ಎಲ್ಲರೂ ಕಬ್ಬನ್ ಪಾರ್ಕ್ ನೋಡಿರ್ಬೇಕಲ್ಲ, ಅದೇ ರೀತಿ ಡೆಲ್ಲಿಯಲ್ಲಿ ದೊಡ್ಡದಾಗಿರುವಂಥ ಲೋಧಿ ಪಾರ್ಕ್ ಅಂತ, ಇದರ ಹೆಸರು ಲೋಧಿ ಪಾರ್ಕ್. ಇದಕ್ಕೆ ಲೋಧಿ ಪಾರ್ಕ್ ಅಂತ ಯಾಕೆ ಹೆಸರು ಬಿದ್ದಿದ್ದು ಗೊತ್ತಾ? ಮುಂಚೆ ಕಾಲದಲ್ಲಿ ಇಲ್ಲಿ ಒಬ್ಬ ಲೋಧಿ ಅನ್ನೋ ರಾಜ ಇರ್ತಿದ್ದ ಅಂತೆ.
ಅದಕ್ಕೋಸ್ಕರನೇ ಇಲ್ಲಿ ಲೋಧಿ ಪಾರ್ಕ್ ಅಂತ ಹೆಸರು ಬಿದ್ದಿದೆ. ಇಲ್ಲಿ ನೋಡಿ, ಇಲ್ಲಿ ಬಾತುಕೋಳಿ ಹೆಂಗಿದೆ, ಬಾತುಕೋಳಿ ಸ್ನಾನ ಮಾಡ್ತಾ ಇದ್ದಾರೆ ಬಾತುಕೋಳಿ.